ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಮ್ಯಾಜಿಕಲ್ ಮೈಥಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ರಾಘವೇಂದ್ರ ಸ್ವಾಮರು ಪವಾಡ ಪುರುಷರು. ಹೀಗೆಯೇ ನನ್ನ ಜೀವನದಲ್ಲಿ ಅವರು ಮಾಡಿದ ಪವಾಡಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ನಾನು ಮೂಲತಃ ಬೆಂಗಳೂರಿನ ಮೂಲದ ನಿವಾಸಿ. ನಮ್ಮ ತಂದೆಯವರಿಗೆ ಸುಮಾರು 59-60 ವರ್ಷವಾಗಿದೆ. ಅವರಿಗೆ ಹಿಂದೆಯೇ ಹಿಪ್ ರಿಪ್ಲೇಸ್ಮೆಂಟ್ ಆರ್ಥೋಪೆಡಿಕ್ ಸರ್ಜರಿ ಆಗಿತ್ತು. ಕಾರಣಾಂತರಗಳಿಂದ ಅವರು ಈ ಒಂದು 15 ದಿವಸಕ್ಕೆ ಹಿಂದೆ ಮತ್ತೆ ಕುಸಿದು ಬಿದ್ದರು. ಅವರು ಏಳಕ್ಕೆ ಸಾಧ್ಯವೇ ಆಗಲಿಲ್ಲ. ನಾವು ಕುಟುಂಬಸ್ಥರು ಎಲ್ಲರೂ ಬಹಳ ಆತಂಕದಲ್ಲಿದ್ದೇವೆ. ಏಕೆಂದರೆ ಅವ್ರಿಗೆ ಈಗಾಗಲೇ ಇದಕ್ಕೆ ಮುಂಚೆ 2 ಶಸ್ತ್ರಚಿಕಿತ್ಸೆಯೂ ಆಗಿತ್ತು. ಇವಾಗ ಶಸ್ತ್ರಚಿಕಿತ್ಸೆ ಮಾಡಬೇಕು, ಆದರೆ ಮಾಡಿದರೂ ಸಕ್ಸಸ್ ರೇಟ್ ಹೇಗಿರುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಾಗಿದ್ದಾಗ ನಾವೆಲ್ಲರೂ ದಿಗ್ಭ್ರಾಂತರಾದರು. ಸುಮಾರು ಒಂದು 3-4 ದಿವಸ ಅವರು ಒಂದು ಹೆಜ್ಜೆಯೂ ಸಹಿತ ಇಡಕ್ಕೆ ಆಗಲಿಲ್ಲ. ಆವತ್ತಿನ ದಿನ ಪುಷ್ಯ ನಕ್ಷತ್ರ ಹಾಗೂ ಗುರುವಾರ ಬಂದಿತ್ತು. ನನ್ನ ತಮ್ಮ ಅವರು ಮಂತ್ರಾಲಯಕ್ಕೆ ಹೋದರು. ಮನಸ್ಫೂರ್ತಿಯಾಗಿ ರಾಯರನ್ನು ಬೇಡಿಕೊಂಡರು. ರಾಘವೇಂದ್ರ ಸ್ವಾಮಿಗಳೇ, ಹೇಗಾದರೂ ಮಾಡಿ ನಮ್ಮ ತಂದೆಯವರನ್ನು ನಡೆಸು, ಅದು ಶಸ್ತ್ರಚಿಕಿತ್ಸೆ ಇಲ್ಲದೆ. ನೀವು ನಂಬೋದಿಲ್ಲ ಸ್ನೇಹಿತರೆ, ಅವರು ದೇವಸ್ಥಾನಕ್ಕೆ ಹೋಗಿ ಹಿಂದಿರುಗು ಬಂದೇ ಇಲ್ಲ. ಅಷ್ಟರಲ್ಲೇ ಮನೆಯಲ್ಲಿ ನಮ್ಮ ತಂದೆಯವರು ನಿಧಾನವಾಗಿ ಹೆಜ್ಜೆಗಳನ್ನು ಇಡುತ್ತಾ ಅವರು ಹಾಲಿಗೆ ಬಂದರು. ನಿಂತುಕೊಳ್ಳೋಕ್ಕೂ ಸಹಿತ ಆಗದೆ ಇಲ್ಲವರು ಈಗ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ ಹಾಗೂ ಬಹುಮುಖ್ಯವಾಗಿ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುತ್ತಿದ್ದಾರೆ. ಇದು ಯಾವ ಮಹಾಪವಾಡ ಅಂದರೆ ಖಂಡಿತವಾಗ್ಲೂ ಪವಾಡ ಸ್ನೇಹಿತರೆ. ಯಾಕಂದರೆ ಈ ಹಿಂದೆ ಅವರು ಕುಸಿದು ಬಿದ್ದಾಗ ಬಹು ದೊಡ್ಡ ಶಸ್ತ್ರಚಿಕಿತ್ಸೆಗಳು ಆಗಿದ್ದವು. ಸುಮಾರು 40 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿದ್ದವು. ಈಗ ಅವರಿಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೇವಲ 5 ದಿವಸದಲ್ಲಿ ನಾವು ಪ್ರಾರ್ಥನೆ ಇಟ್ಟಿದ ತಕ್ಷಣ ರಾಯರು ಕರುಣಿಸಿದ್ದಾರೆ. ರಾಯರನ್ನು ನಂಬಿ ನಿಮಗೆ ಎಲ್ಲ ಕಷ್ಟಗಳು ಬಗೆಹರಿಯುತ್ತೆ, ನಿಧಾನವಾಗಿ ಬಗೆಹರಿಯುತ್ತೆ. ಇದು ನನ್ನ ಜೀವನದಲ್ಲಿ ಆದ ಪವಾಡ. ಇದೇ ಥರ ನಿಮ್ಮ ಮನೆಯಲ್ಲಿ ಯಾರಾದರೂ ಕುಡಿತಕ್ಕೆ ದಾಸವಾಗಿದ್ದರೆ ಅಥವಾ ಯಾವುದಾದ್ರೂ ಒಂದು ಅನೈತಿಕ ಚಟುವಟಿಕೆ, ಜೂಜು ಅಥವಾ ಕುದುರೆ ಬಾಲಕ್ಕೆ ಕಟ್ಟೋದು, ಏನೋ ಒಂದು ಅವರ ಒಂದು ಕೆಟ್ಟು ಚಟವನ್ನು ನೀವು ಬಿಡಿಸಬೇಕೆಂದರೆ ಮನಸ್ಫೂರ್ತಿಯಾಗಿ ರಾಘವೇಂದ್ರ ಸ್ವಾಮಿಯನ್ನು ಬೇಡಿಕೊಂಡು ಪ್ರತಿ ಗುರುವಾರ ನಿಷ್ಠೆಯಿಂದ ಸ್ನಾನ ಮಾಡಿ ಜಪತಪಗಳನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬೆಲ್ಲ, ತೊಗರಿಬೇಳೆ ಹಾಗೂ ವಿಳೆದೆಲೆಗಳು ಹಾಗೂ ತುಳಸಿಯನ್ನು ದಾನ ಮಾಡಿ.